ಭಾಗ 2 ನೋಟ್ಸ್ ನೆಪ 3 ವರ್ಷ 1095 ದಿನ ಕಳೆಯಿತು. ನಾನು ಅವಳಿಗಾಗಿ ಕಾಣದವನು ಆಗಿದ್ದೆ. ಆದರೆ ಇವತ್ತು ಒಂದೇ ಒಂದು ಸ್ಪರ್ಶ ನನ್ನ ಜೀವನವನ್ನು ಬದಲಾಯಿಸಿತು. ಮುಂದೆ ನೋಡಿ ಕತೆ ಶುರು ಮಾಡೋಣ ಬನ್ನಿ. ಹೃದಯ ತೆರೆದಿರಲು ಭಾವ ಅರಳದು. ಅವಳ ಹೆಸರು ನಿಧಿ, ಮುದ್ದಾದ ಹೆಸರು. ನನ್ನ ಹೆಸರು ಅರ್ಜುನ್. ಅವಳ ಫಸ್ಟ್ ಬೆಂಚ್ನಲ್ಲಿ ಕೂತರೆ ಕ್ಲಾಸ್ ರೂಮ್ ಇಡೀ ಬೆಳಗುತ್ತೆ. ನಾನು ಲಾಸ್ಟ್ ಬೆಂಚ್ನಲ್ಲಿ ಕೂತರೆ ಕ್ಲಾಸ್ ರೂಮ್ ನನ್ನ ಇರೋದನ್ನೇ ಮರೀತದೆ. ಅವಳು ಟೀಚರ್ ಪ್ರಶ್ನೆಗೆ ಉತ್ತರ ಹೇಳಿದ್ರೆ ಎಲ್ಲರೂ ಚಪ್ಪಾಳೆ ತರ್ತಾರೆ. ನಾನು ಬಾಯಿ ಬಿಟ್ರೆ ಸೈಲೆಂಟಾಗಿರು ಅರ್ಜುನ್ ಅಂತಾರೆ. ನಮ್ಮ ಮಧ್ಯೆ ಇರೋದು ಕೇವಲ 5 ಬೆಂಚ್ಗಳ ಫ್ರೆಂಡು. ಒಂದು ಆಕಾಶ, ಒಂದು ಭೂಮಿ, ಒಂದು ಇಡೀ ಪ್ರಪಂಚದ ಅಂತರ. ಅವಳು ನೋಡೋದು ಪುಸ್ತಕ, ನಾನು ನೋಡೋದು ಅವಳನ್ನೇ. ಅವಳ ಕೈ ಬರಹ, ಅವಳ ನಗು, ಅವಳ ಕೂದಲು ಗಾಳಿಗೆ ಹಾರಿದಾಗ. ಅವಳ ಮುದ್ದಾದ ಮುಖ. 3 ವರ್ಷ ಆಯ್ತು. 1095 ದಿನ, 26,280 ಗಂಟೆ. ಒಂದೇ ಕ್ಲಾಸ್, ಒಂದೇ ಗಾಳಿ, ಒಂದೇ ಬೆಂಚ್ಗಳ ಸಾಲು. ಆದ್ರೆ ನಮ್ಮ ಮಧ್ಯೆ ಒಂದು ಮಾತು ಇಲ್ಲ, ಒಂದು ನೋಟವೂ ಇಲ್ಲ. ನಾನು ಅವಳಿಗೆ ಕಾಣದವನು. ಗಾಳಿ ಥರ ಇದ್ದೀನಿ, ಆದರೆ ಕಾಣಿಸ್ತಿಲ್ಲ. ಆದರೆ ಇವತ್ತು ದೇವರು ನನಗೆ ಒಂದು ಚಿಕ್ಕ ದಾರಿ ತೋರಿಸಿದ. ಇಂಟರ್ನಲ್ ಎಕ್ಸಾಮ್ ಅನೌನ್ಸ್ ಆಯಿತು. ನನ್ನ ಹತ್ರ ಒಂದು ಪೇಜ್ ನೋಟ್ಸೂ ಇಲ್ಲ. 3 ವರ್ಷ ಬಂಕ್ ಹೊಡೆದೆ ಪಾಪ. ಆದರೆ ಅವಳ ಹತ್ರ ಫುಲ್ ನೋಟ್ಸ್ ಬುಕ್ ಇದೆ. ಅವಳು ಟಾಪರ್. ಇದೇನಪ್ಪ, ಇದೇ ಚಾನ್ಸ್. ಹೃದಯ ಲಬ್ ಡಬ್ ಲಬ್ ಡಬ್ ಅಂತ ಹೊಡ್ಕೊಳ್ಳೋಕೆ ಶುರು ಆಯಿತು. ಕೈ ಬೆವರು, ಗಂಟಲು ಒಣಗೋಯ್ತು. ಕ್ಲಾಸ್ ಮುಗೀತು. ಎಲ್ಲರೂ ಹೊರಟರು. ಅವಳು ಬ್ಯಾಗ್ ಪ್ಯಾಕ್ ಮಾಡ್ತಿದ್ಲು. ಒಬ್ಬಳೇ. ಇದೇ ಸರಿ ಸಮಯ. ನಾನು 3 ವರ್ಷದಲ್ಲಿ ಮೊದಲ ಸಲ ಅವಳ ಬೆಂಚ್ ಹತ್ರ ಹೋದೆ. ನನ್ನ ಕಾಲು ನಡುಗ್ತಿತ್ತು, ನನ್ನ ನೆರಳು ನಡುಗ್ತಿತ್ತು. ಎಕ್ಸ್ಕ್ಯೂಸ್ ಮೀ. ನನ್ನ ಧ್ವನಿ ಇಲಿ ಥರ ಬಂತು. ನನಗೆ ಕೇಳಿಸ್ಲಿಲ್ಲ. ಅವಳು ತಲೆ ಎತ್ತಿ ನೋಡಿದಳು. ಆ ಕಣ್ಣುಗಳು 3 ವರ್ಷದಿಂದ ನಾನು ಕದ್ದು ನೋಡ್ತಿದ್ದ ಕಣ್ಣುಗಳು ಈಗ ನನ್ನನ್ನೇ ನೇರವಾಗಿ ನೋಡ್ತಿವೆ. 1 ಅಡಿ ದೂರದಲ್ಲಿ ನನ್ನ ಉಸಿರು ನಿಂತೋಯ್ತು. ಹಾಂ ಹೇಳಿ ಅರ್ಜುನ್ ಅಂದಳು. ಸಾಫ್ಟ್ ವಾಯ್ಸ್, ಜೇನಿನ ಥರ ಸಿಹಿ. ಅರ್ಜುನ್ ನನ್ನ ಹೆಸರು ಅವಳ ಬಾಯಲ್ಲಿ. ಅವಳಿಗೆ ನನ್ನ ಹೆಸರು ಗೊತ್ತು. ನಾನು ಇನ್ವಿಸಿಬಲ್ ಅಲ್ಲ. ಅವಳು ನನ್ನ ನೋಡ್ತಿದ್ದಾಳೆ, ಗುರುತಿಸುತ್ತಿದ್ದಾಳೆ. ನನ್ನ ಕಣ್ಣಲ್ಲಿ ನೀರು ಬಂದೋಯ್ತು. ಕಷ್ಟದಲ್ಲಿ ತಡ್ಕೊಂಡು. ಅದು ನೋಟ್ಸ್ ಸಿಗುತ್ತಾ? ಎಕ್ಸಾಮ್ಗೆ ನನ್ನ ಹತ್ರ ಇಲ್ಲ. ತಲೆ ತಗ್ಗಿಸಿ ಹೇಳಿದೆ. ನಾಚಿಕೆ, ಅವಮಾನ. ಲಾಸ್ಟ್ ಬೆಂಚ್ ಹುಡುಗ ಫಸ್ಟ್ ರ್ಯಾಂಕ್ ಹುಡುಗಿ ಹತ್ರ ಭಿಕ್ಷೆ ಬೇಡ್ತಿದ್ದಾನೆ. ಅವಳು 1 ಸೆಕೆಂಡ್ ಸುಮ್ಮನೆ ನೋಡಿದಳು. ನನ್ನ ಮುಖ, ನನ್ನ ಕಣ್ಣು, ನನ್ನ ನಡುಕ. ಆಮೇಲೆ ಅವಳ ಮುಖದಲ್ಲಿ ಒಂದು ಸ್ಮೈಲ್ ಅರಳಿತು, ಸೂರ್ಯ ಹುಟ್ಟಿದಂಗೆ. ಅವಳು ಏನು ಮಾತಾಡದೆ ತನ್ನ ಬ್ಯಾಗ್ ತೆಗೆದಳು. ಅದರಲ್ಲಿ ಇದ್ದ ಅತ್ಯಂತ ನೀಟ್ ಆಗಿರೋ ನೋಟ್ಬುಕ್ ತೆಗೆದು ನನ್ನ ಕೈಗೆ ಕೊಟ್ಟಳು. ತಗೋ ಅರ್ಜುನ್, ಇದು ಫುಲ್ ಸಿಲಬಸ್ ಇದೆ. ಜಾಗ್ರತೆ ಮಾಡು. ಇಂಪಾರ್ಟೆಂಟ್ ಪಾರ್ಟ್ ಮಾರ್ಕ್ ಮಾಡಿದ್ದೀನಿ. ಓದಿದ್ರೆ ಖಂಡಿತ ಪಾಸ್ ಆಗ್ತೀಯ. ಪಾಸ್ ಆಗ್ತೀಯಾ? ಅವಳು ನನ್ನ ಬಗ್ಗೆ ಕೇರ್ ಮಾಡ್ತಿದ್ದಾಳೆ. ನಾನು ಫೇಲ್ ಆಗಬಾರ್ದು ಅಂತ ಬಯಸ್ತಿದ್ದಾಳೆ. ನೋಟ್ಸ್ ಇಸ್ಕೊಂಡೆ. ಅವಳ ಕೈ ನನ್ನ ಕೈಗೆ 1 ಸೆಕೆಂಡ್ ಟಚ್ ಆಯಿತು. ಕರೆಂಟ್ ಹೊಡೆದಂಗೆ ಆಯಿತು. 440 ವೋಲ್ಟ್. ಆ ಒಂದು ಟಚ್ ನನ್ನ 3 ವರ್ಷದಿಂದ ತಪಸ್ಸಿಗೆ ಸಿಕ್ಕ ವರ. ಥ್ಯಾಂಕ್ಸ್ ನಿಧಿ, ಅಷ್ಟೇ ಹೇಳೋಕ್ಕೆ ಆಯಿತು. ವೆಲ್ಕಮ್ ಅರ್ಜುನ್, ಆಲ್ ದ ಬೆಸ್ಟ್. ಅವಳು ಹೋಗಿಬಿಟ್ಟಳು. ನಾನು ಬೆಂಚ್ ಮೇಲೆ ಕೂತುಬಿಟ್ಟೆ. ಕೈಯಲ್ಲಿ ಅವಳ ನೋಟ್ಸ್, ಕಣ್ಣಲ್ಲಿ ನೀರು, ಹೃದಯದಲ್ಲಿ ಒಂದು ಹೊಸ ಭರವಸೆ. ನೋಟ್ಸ್ ಓಪನ್ ಮಾಡಿದೆ. ಪ್ರತಿ ಪೇಜ್ ಅವಳ ಅಕ್ಷರ ಮುತ್ತಿನಂಥ ಬರವಣಿಗೆ. ಪ್ರತಿ ಮಾರ್ಕ್ ಅವಳ ಪೆನ್. ಪುಸ್ತಕ ಪೂರ್ತಿ ಅವಳ ವಾಸನೆ, ಸಾಫ್ಟ್ ಪರ್ಫ್ಯೂಮ್. ನನಗೆ ಬೇಕಾಗಿದ್ದು ನೋಟ್ಸ್ ಅಲ್ಲ, ಫ್ರೆಂಡ್. ಈ ಕ್ಷಣ, ಈ ನೆನಪು, ಈ ಸ್ಪರ್ಶ. ಅವಳು ನನ್ನ ನೋಡಿದ್ದು, ನನ್ನ ಹೆಸರು ಕರೆದಿದ್ದು, ನನ್ನ ಬಗ್ಗೆ ಯೋಚಿಸಿದ್ದು. ಮಧ್ಯಾಹ್ನ ಕ್ಯಾಂಟೀನ್. ನಾನು ಮೂಲೆಯಲ್ಲಿ ಕಾಫಿ ಕುಡಿತಾ ಇದ್ದೆ. ಅವಳು ಫ್ರೆಂಡ್ಸ್ ಜೊತೆ ಬಂದಳು. ನನ್ನ ನೋಡಿದಳು, ನಗ್ತಾ ಕೈ ಬೀಸಿದಳು. ನನ್ನ ಕಡೆ ಬಂದಳು. ನನ್ನ ಎದುರಿಗೆ ಬಂದು ಕೂತಳು. ನನ್ನ ಹೃದಯ ಮತ್ತೆ ಓಟ ಕಿತ್ತಿತು.
ಹೇ ಅರ್ಜುನ್, ಥ್ಯಾಂಕ್ಸ್ ಕಣೋ. ನೋಟ್ಸ್ ಟೈಮ್ ವಾಪಸ್ ಕೊಟ್ಟಿದ್ದಕ್ಕೆ. ನೀನು ತುಂಬ ರೆಸ್ಪಾನ್ಸಿಬಲ್ ಇದೆಯಾ, ನನಗೆ ಖುಷಿ ಆಯಿತು. ಥ್ಯಾಂಕ್ಸ್ ಅರ್ಜುನ್. ರೆಸ್ಪಾನ್ಸಿಬಲ್ ಖುಷಿ. ಅವಳ ಬಾಯಿಂದ ನನ್ನ ಬಗ್ಗೆ 4 ಒಳ್ಳೆ ಮಾತು. 3 ವರ್ಷದಲ್ಲಿ ಮೊದಲ ಸಲ. ಆ ಒಂದೇ ಥ್ಯಾಂಕ್ಸ್ ನನಗೆ 100 ರಾತ್ರಿ ನಿದ್ದೆ ಬರದೆ ಇದ್ದ ಹಾಗೆ ಕಾಯಿಲೆಗೆ ಮದ್ದು ಆಯಿತು. ನನಗೆ 100 ದಿನ ಹಸಿವಿಗೆ ಊಟ ಆಯಿತು. ಕಾಫಿ ಮುಗಿಸಿ ಎದ್ದೆ. ಕಾಲು ನೆಲಕ್ಕೆ ತಾಗ್ತಿರ್ಲಿಲ್ಲ, ಗಾಳಿಯಲ್ಲಿ ತೇಲ್ತಿದೆ. ಹೃದಯ ತೆರೆದಿತ್ತು. ಒಂದು ಚಿಕ್ಕ ಕಿಟಕಿ ತೆರೆದಿತ್ತು. ಆದರೆ ಭಾವ ಅರಳುತ್ತಾ, ಸ್ನೇಹದ ಬೀಜ ಬಿತ್ತಿದೆ. ಪ್ರೀತಿಯ ಮರ ಆಗುತ್ತಾ ಗೊತ್ತಿಲ್ಲ. ಆದರೆ ಇವತ್ತು ನಾನು ಖುಷಿಯಾಗಿದ್ದೆ. 3 ವರ್ಷದಲ್ಲಿ ಮೊದಲ ಸಲ ನಿಜವಾದ ಖುಷಿ. ಮುಂದುವರಿಯುತ್ತದೆ. ಎಪಿಸೋಡ್ 3 ಬರ್ತ್ಡೇ ಸರ್ಪ್ರೈಸ್. ನಾಳೆ ಸಂಜೆ 6 ಗಂಟೆ ಸರಿಯಾಗಿ ಬನ್ನಿ. ನಿಮ್ಮ ಕಾಲೇಜ್ನಲ್ಲಿ ಹೀಗೆ ಯಾರಿಗಾದರೂ ಫಸ್ಟ್ ಟಾಕ್ ಆಗಿದೆಯಾ? ಹೃದಯ ಜೋರಾಗಿ ಹೊಡೆದುಕೊಂಡಿದೆಯಾ? ಕಮೆಂಟ್ ಮಾಡಿ, ನಿಮ್ಮ ಕತೆ ಹೇಳಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಮುಂದೆ ಬರುವ ಎಪಿಸೋಡ್ಗಳು ತುಂಬ ಟ್ವಿಸ್ಟ್ ಆಗಿವೆ. ದಯವಿಟ್ಟು ಯಾರೂ ಮಿಸ್ ಮಾಡ್ಕೋಬೇಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಒತ್ತಿ. ಧನ್ಯವಾದಗಳು.